ಏ ತಾರುಣ್ಯ, ಏ ತಾರುಣ್ಯ, ಕೇಳ್ತಾ ಇಲ್ಲ ತೂತಾಡೋದು ನಾನು. ಓ ಬಂದಮ್ಮ ಬಂದೆ. ಯಾಕಮ್ಮ ಏನಮ್ಮ? ಯಾಕ ಇದೇ ಕಂಪ್ಯೂಟರ್ ಹೇಳ್ತಾವಳೆ. ಯಾಕಮ್ಮ? ಏನಾಯ್ತು ಯಾಕೆ? ಮುತ್ತು ಬಾಯಿ ಮಾತಾಡಿದ್ದೆ ಅಂದ್ರೆ ಚೆನ್ನಾಗಿರಲ್ಲ ನೋಕ. ಏನೇ ಅನ್ಕೊಂಡಿದ್ಯಾ ನೀನು? ನಿನ್ನ ನೀನು ಏನು ಅನ್ಕೊಂಡಿದ್ಯಾ? ನೀನೇ ಮಹಾ ರಾಣಿನ? ರಾಣಿನೇನೆ? ಏನಾಯ್ತಮ್ಮ? ಏನಂತ ಹೇಳು. ಏನಂತ ಹೇಳ್ತೀರ ನೀನು? ನಂಗೇನು ಅರ್ಥ ಆಗ್ತಾ ಇಲ್ಲ. ನಮ್ಮನ್ನ ಬಯಕ ನೀನ್ ಯಾವಲ್ಲ? ನೀನ್ ಯಾವಲ್ಲೇ? ಲೇ ನಮ್ಮ ಕಣ್ಣು ಮುಂದೆ ಉತ್ತಿಡೋದು ನೀನು ನೋಡ. ಯಾರೇ ಆಗ್ಲಿ ಪತ್ತು ನಂಕ ನಮ್ಮ ಲಮ್ಮನ ಆಮೇಲೆ ಮಿಕ್ಕಿದೋಳು. ನಮ್ಮ ಲಮ್ಮನ ಬಯಕ ನೀನ್ ಯಾವಲ್ಲೇ? ಮುರ್ಕಾಗ ಬಿದ್ದಿಡು ಅಂತ ಹೇಳ್ತಾಯಿ ಅಂತ ನಿಮ್ಮ ಅಪ್ಪನ ಮನೆಯಿಂದ ಎತ್ತೆ ಹೊತ್ಕೊಂಡ್ ಬಂದಿದ್ಯಾ ನೀನು? ಬೋತುಡಿ ಎತ್ತೊತ್ಕೊಂಡ್ ಬಂದಿದ್ಯಾ ನೀನು? ಎತ್ತೊತ್ಕೊಂಡ್ ಬಂದಿದ್ಯಾ? ಎತ್ತೊತ್ತೋಣ ನಿಮ್ಮ ಅಪ್ಪನ ನಿಂಕ. ನಮ್ಮ ಲಮ್ಮನ್ ತುದ್ದಿ ಕೇಳಿ ನಾವು ಹೋಯ್ದೆ ಅಂದ್ರೆ ನಿಂಕ ಗಾತಾಡ ಬಿಟ್ಟು ಬಿಟ್ಟು ನೋಕ. ಕತ್ತಲವ್ರನ್ನ ತಾತ ಬಂದು ನಾನು ನಿನ್ನ ಏನೋ ಅನ್ಕೊಂಡಿದ್ನೆ. ಪರವಾಗಿಲ್ಲ ಎಲ್ಲಾಡಂಗೆ ನೀನು. ಅದು ಹಂಗಲ್ಲಮ್ಮ. ಅಂದು ಅಲ್ಲ ಇಂದು ಅಲ್ಲ, ಬಾಯಿ ಮುಚ್ಚಂದಿರ್ಬೇಕು. ಇದೇ ನಾಚು. ಇನ್ನೊಂದ್ ಚಡಿ ಏನೋ ನಮ್ಮ ಲಮ್ಮನ್ ಕಣ್ಣಾಗ ನೀರ್ ಬಂದದಂದ್ರೆ ನಿಂಕ ಗಾತಾಡ ಬಿಟ್ಟು ಬಿಡ್ತೀನಿ. ಹುಚ್ಚಾಡ ಇತ್ತ ಇದ್ರೆ ಇಲ್ಲಿಡುವ. ನಿನ್ ಗನಕ ಕ್ವಾಡ ಹತ್ತು ಕೊಟ್ಟಾಡಲ್ಲ ಚಿಕ್ಕಬಳ್ಳಾಪುರಾಗ ಗೌಡ್ಮೆಂಟೋಡ ಅಲ್ಗೋ. ನಿಮ್ಮ ಮಕ್ಕಳು ಕಳ್ಕೊಂಡು ನಿನ್ ಗನ್ನನ್ ಕಳ್ಕೊಂಡು ಯಾರು ಬೇಡ ಅಂತ ಹೇಳಿರುವ? ಹೋಗ್ರೆ ಹಾಲಾಗೆ ಯಾಕಡೆ ನಮ್ಮ ಲಮ್ಮನ್ ಪ್ರಾಣ ತಿಂತಾ ಇದ್ದೀರ ಎಲ್ಲಾರು ತಿಳ್ಕೊಂಡು. ನಿನ್ ಗನ್ನ ನಚ್ಚಿ ನಚ್ಚಿ ತತ್ತಾನಲ್ಲ ಕಮಲ ಏನ್ ಸಾಕಲ್ಲ ಅಂತ ಹೇಳ್ತಾವಣ ನಿನ್ನ ಮಕ್ಕಳನ್ನ. ಓವ ಚಿಕ್ಕಬಳ್ಳಾಪುರಾಗ ಬಿಟ್ಟಿರೋಗ. ಅಮ್ಮ ನಾನು ಹೇಳೋದಂಗೆ ಕೇಳು ನೀನು. ಏನ ನೀನ್ ಹೇಳೋದು? ಏನ್ ನೀನ್ ಹೇಳೋದು? ಇನ್ನೊಂದ್ಸಡಿ ನಮ್ಮ ಲಮ್ಮನ್ ತುದ್ದಿಗೆ ಹೋಯ್ದೆಲ್ಲ ನೋಡ್ತಾಡೋದ್ನ ಚೆನ್ನಾಗಿಡಲ್ಲ. ಸರಸ್ವತಿ ಯಾಕೆ ಏನು ಅರ್ಥ ಮಾಡ್ಕೊಂತೀರ ನೀನು? ಯಾಕೆ ಹಿಂಗೆಲ್ಲ ಬಂದು ಮಾತಾಡ್ತಾ ಇದೀಯಾ? ಆಗ್ತದೆ. ನಾನ್ ನಿಮ್ಮನ್ನೆಲ್ಲ ಏನೋ ಅನ್ಕೊಂಡಿದ್ದೆ. ಪರವಾಗಿಲ್ಲ ನೀವೆಲ್ಲ ಚಡಿಯಾಗೆ ಇದ್ದೀರಾ. ಅಲ್ಲ ನಮ್ಮ ಲಮ್ಮನ್ಕ ಉಳುವು ಬಲುವು ತೊತ್ತಾ ಇಲ್ಲಲ್ಲ. ನೀವೆಲ್ಲರೂ ಸೇರ್ಕೊಂಡು ಏನಾಗ್ತದೆ ಇದು? ಏನ್ ಹೇಳು? ನಿನ್ನ ಮಕ್ಕಳು ಇಬ್ರು ತೆತ್ತಾಗವ್ರೆ. ಅವಳು ಹೆಣ್ಣುಗಳನ್ನ ತಾತ ತೆತ್ತಿ ಅವಳ ಕತೆ ಕಳ್ಸು. ಎಲ್ಲ ಹೋಗಿ ಬದುಕಲ್ಲಿ. ನಮ್ಮ ಲಮ್ಮನ ಪ್ರಾಣ ಯಾಕೆ ತಿಂತಾ ಇದ್ದೀರಾಗ್ತದೆ ಎಲ್ಲರೂ ಸೇರ್ಕೊಂಡು? ಏನು ಅಲ್ಲಿಗೆ ನೀನು ಹೇಳ್ತಾ ಇರೋದು? ನನ್ನ ಮಕ್ಕಳು ನನ್ನ ಸೊಸೆಗಳು ನಮ್ಮ ಮನೆಗೆ ಇರಬಾರ್ದು. ಎಲ್ಲನ ಕಳಿಸ್ಬಿಡ್ಬೇಕು ನಾನು. ಎಲ್ಲರಿಗೂ ನನ್ನ ಮಕ್ಕಳದು ನನ್ನ ಸೊಸೆಗಿಲ್ದ ಬಂದೈತಲ್ಲ. ಅಶಿವಿನ ನೋಡಿದ್ರೆ ಸಾಕು ಏನು ಹಂಗೆ ಉರ್ದು ಬೀಳ್ತಾಳೆ. ಕರ್ಕೊಂಡೋಗಿ ಊರ್ಗೆ ಬಿಡ್ರಿ ಏನು ಊರ್ಗೆ ಬಿಡಕ್ಕ ನಾವು ಮದುವೆ ಮಾಡ್ಕೊಂಡು ಕರ್ಕೊಂಬಂದಿರೋದು? ಕರ್ಕೊಂಡೋಗ್ರಿ ಊರ್ಗೆ ಬಿಡ್ರಿ ಅಂದ್ರೆ ಅದಕ್ಕೆ ಕಾರುಣೆ ಬೈದ್ಲು. ಅದ್ರಾಗೇನು ತಪ್ಪು? ಆತದೆ ನೋಡತ್ತದೆ. ನಮ್ಮ ಲಮ್ಮನು ಮನೆಕ ದೊಡ್ಡೋಳು ಆತ. ನೀವು ಯಾರು ಏನು ಬೈಬೇಕಾಗಿಲ್ಲ ನಮ್ಮ ಲಮ್ಮನ್ನ. ನಿನಕ ಇಲ್ಲಿಡಕ ಇಚ್ಛೆ ಇಲ್ಲ ಅಂತಂದ್ರೆ ನಿನ್ನ ಮಕ್ಕಳನ್ನ ನಿನ್ನ ತೊತ್ತಿಗಳನ್ನ ತೊತ್ತು ಅವಳು ಕೆಲ್ತಾಗವಳೆ. ಅವಳು ಪಾಡ್ಕವಳೆ ಅಂತ ಜೊತೆಗಿತ್ತಾಳೆ. ಯಾವಾಗ ಬಳ್ಳಿ ಓಲಿ ಆಚೆ ಅಂತಿಡಕ್ಕೇನು ಬೆಂಗುಳಗ ಮನೆ ಇಲ್ಲ? ಅದೇ ಮನೆ ಅಲ್ಲೋ ಇತ್ತಾನೆ ಬುರ. ಇವ್ಳಿಗೆ ಮನೆ ತೋರಲ್ಲ, ಇವನ್ಗೂ ಮನೆ ತೋತಾರಲ್ಲ. ಎಂತ ಮನೆ ದೊಡ್ಡ ಮನೇಲ ಅವಳು ಒಲಿಲು ಬಿರು ಚಿಕ್ಕಬಳ್ಳಾಪುರಾಗ. ಯಾಕ ನೀವು ನಮ್ಮ ಲಮ್ಮನ ಪ್ರಾಣ ತಿಂತಾಡೋದು? ನಮ್ಮ ಲಮ್ಮನ ಈ ಮನೆ ಉದ್ದಾರ ಆಗಕ್ಕೆ ಎತ್ತು ತಟ್ಟಪತ್ತವಳೆ ಅಂತ ನಮ್ಗೆ ಗೊತ್ತು. ತಟ್ಟ ಹಳ್ಳಿ ತೂತ ಹಳ್ಳಿ ಎಲ್ಲ ಅನ್ಭವಿಸ್ತಂದು. ಇವಾಗ ನಾವೇನಿಲ್ಲ ಅಂತ ಹೇಳಿಲ್ಲಮ್ಮ, ಇಲ್ಲ ಅಂತ ಹೇಳಿಲ್ಲ. ನನ್ನ ಮಕ್ಕಳನ್ನ ನನ್ನ ಸೊಸೆಗಳು ಕಂಡ್ರೆ ಯಮ್ಮನ್ಗೆ ಯಾಕಾಗಲ್ಲ ಅಂತ ಕೇಳ್ತಾ ಇರೋದು ಅಷ್ಟೇ ನಾನು. ಯಾಕಂದ್ರೆ ಆಯಮ್ಮನ ವಯಸ್ಸಿಗೆ ಇವರೆಲ್ಲರೂ ಎದುರು ಯಾತ ಮಾತಾಡಬೇಕು? ಆಯಮ್ಮನ ಹೇಳ್ದಂಗೆ ಕೇಳಬೇಕು. ಇವಾಗ ಆಯಮ್ಮನ ಹೇಳ್ದಂಗೆ ಕೇಳಬೇಕು ಅಂತಂದ್ರೆ ಇವಾಗ ಶಿವಮ್ಮನ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದ್ರಿ ಯಮ್ಮನ ಕರ್ಕೊಂಡೋಗಿ ಬಿಟ್ಬಿಡು ಅಂತ ಬಿಟ್ಬಿಡೋದಾ? ನೀನೇ ಮಾತು ಹೇಳಿ ಸರಸ್ವತಿ, ಮಾತಾಡು. ಕರ್ಕೊಂಡೋಗಿ ಬಿಟ್ಬಿಟ್ರೆ ಅಲ್ಲಿಗೆ ಅವ್ನು ಬಿಟ್ಬಿಟ್ಟು ಇನ್ನೊಬ್ರು ಯಾರನ್ನ ಯಮ್ಮನ ಮೆಚ್ಚಂತ ಅವ್ರನ್ನ ನಾವು ಕರ್ಕೊಂಬರ್ಬೇಕಾ? ಅತ್ತಿದೆ ಅದೆಲ್ಲ ಕತೆ ಬೇರೆ. ನಿನ್ನ ಮಕ್ಕಳನ್ನ ನಿನ್ನ ಪ್ರತಿಗಳನ್ನ ಎಲ್ಲನ ಬಡ್ಕೊಳಕ್ ಕೇಳು. ನಮ್ಮ ಲಮ್ಮನ ತುದ್ದಿಗೆ ಯಾರು ಬಡಬೇಡಿ. ನಮ್ಮ ಲಮ್ಮನ ಯಾರು ಮಾತಾಡ್ಬೇಡಿ. ಏನಮ್ಮ? ಲೇನೋರೆ, ನಮ್ಮ ಲಮ್ಮನ ತುದ್ದಿಕ ಯಾರು ಹೋಗಬೇಡಿ. ನಮ್ಮ ಲಮ್ಮನ್ನ ಯಾರು ಮಾತಾಡ್ಬೇಡಿ ಆತಾ? ಅಚ್ಚನಾ? ನಾನು ಹೇಳ್ದಂಗೆ ಕೇಳಬೇಕು. ಇಲ್ಲ ಅಂದ್ರೆ ಅಷ್ಟೇ. ಆಯ್ತಮ್ಮ, ನೀನು ಹೇಳ್ದಂಗೆ ಕೇಳ್ತೀರಿ. ಯಾರೂ ಮಾತಾಡ್ಸಲ್ಲ ನಿಮ್ಮಮ್ಮನ. ನಿಮ್ಮಮ್ಮನ ಸುದ್ದಿಗೆ ಯಾರೂ ಹೋಗಲ್ಲ, ಸರಿನಾ? ನೀನು ಹೇಳ್ದಂಗೆ ಆಗಲಿನಾ? ಅತ್ತೆ ಅಜ್ಜಿನ ಇನ್ಮೇಲೆ ಯಾರೂ ಮಾತಾಡಿಸ್ಬಿಡ್ರಿ. ಅಜ್ಜಿ ಸುತ್ತಿಗೆ ಯಾರೂ ಹೋಗ್ಬಿಡ್ರಿ, ಸರಿನಮ್ಮ? ಸರಿನಾ? ನಿಮ್ಗೆ ಇವಾಗ ನೆಮ್ಮದಿನಾ? ನಮ್ಮ ಲಮ್ಮನ್ನ ಮಾತಾಡೋದಾಳಿ, ನಮ್ಮ ಲಮ್ಮನ್ನ ಬೈಯೋದಾಳಿ ಮಾಡಿದ್ರೆ ಚೆನ್ನಾಗಿರಲ್ಲ. ನಿಮ್ಮಮ್ಮನ ಅಷ್ಟೇ ನಮ್ಮ ಸುದ್ದಿಗೆ ಬರಬೇಡ ಅಂತ ಹೇಳಿ ನಿಮ್ಮ ಅಮ್ಮನ್ಕು. ನಾವು ಆಯಮ್ಮನ ಸುದ್ದಿಗೆ ಹೋಗಲ್ಲ, ಆಯಮ್ಮನ ನಮ್ಮ ಸುದ್ದಿಗೆ ಬರಬಾರ್ದು. ಆಯಮ್ಮನ ನಮ್ಮನ್ನು ಮಾತಾಡ್ಸ್ಕೊಡ್ತು, ನಾವು ಆಯಮ್ಮನ ಮಾತಾಡ್ಸ್ಕೊಡ್ತು, ಸರಿನಾ? ನಮ್ಗೇನೋ ಹೇಳ್ದೆ ಆಯಮ್ಮನ ಸುದ್ದಿಗೆ ಹೋಗ್ಬೇಡ್ರಿ ಅಂತ. ಆಯಮ್ಮನ್ಕು ಹೇಳೋದು ಹಂಗೆ ನಮ್ಮ ಎದುರುಗಡೆ ನೀನೇ ಇದೆಯಲ್ಲ ಸಾಕ್ಷಿ. ಹೇಳಮ್ಮ, ನೀನು ಅವಳನ್ನೆಲ್ಲ ಮಾತಾಡ್ಸ್ಬೇಡ ಅಂದ್ರೆ ಮಾತಾಡ್ಸ್ಬೇಡ ಅಷ್ಟೇ. ಅಲ್ಲೇ ಇದು ನಂದು ಮನೆ, ಇದು ನಂದು ಮನೆ.
ನಾನು ಹೇಳ್ದಂಗೆ ಕೇಳ್ಬೇಕು ಅವರೆಲ್ಲರೂ. ಯಾಕೆ ನಾನು ಮಾತಾಡ್ಕೊತು? ಹೇಳಮ್ಮ, ನೀನು ಮಾತಾಡೋದು ಅವಳು ಏನೇನೋ ಅನ್ನೋದು, ಆಮೇಲೆ ನೀನು ನಾನು ಎಲ್ಲ ಒತ್ತೋಗ್ತೀನಿ ಅಂತ ಅಲಿಯೋದು, ಅದೆಲ್ಲ ಕತೆ ಬೇರೆ. ನೀನು ಅವಳದ್ ಮಾತಾಡ್ಸಕ್ಕೆ ಹೋಗ್ಬೇಡ. ಯಾರು ಏನೇನೋ ಮಕ್ಕನ ಹಾಲು ಬಿಟ್ಕೊಂಡು ಹೋಗ್ಲಿ, ನಿನ್ ತಲೆನೇ ತೆತ್ತಬೇಡ ಅಷ್ಟೇ. ಏನಿಲ್ಲಮ್ಮ, ಹಾಂ ಬೇಡ ಅಂತಡಿಯಾ. ಇವಾಗ ಅವ್ರು ಹೇಳ್ತಾವ್ರಲ್ಲ ನಿಮ್ಮ ಅಮ್ಮ ತುತ್ತಿಗೆ ಬಿಡಲ್ಲ ಅಂತ, ನೀನು ಅಂತ ಹೇಳ ಅವ್ರ ತುತ್ತಿ ನೀನು ತಡಿಕಬೇಕಲ್ಲಮ್ಮ. ಓ ಏನಮ್ಮ ಅದು ಜಗಳ? ಲಪ್ಪ ನೀನ್ ತಡಿಲಲ್ಲಪ್ಪ, ನೀನ್ ತಡಿಲ. ನೀನು ಒಬ್ಬಳು ತಡಿಯಾಗಿದ್ದಿದ್ರೆ ಇವತ್ತು ನಮ್ಮ ಅಮ್ಮನ್ಕ ಇಂಥ ಪಡುವತ್ತಿ ಬತ್ತಾಡಿಲ್ಲ. ಓ ಹಂಗೆ ಹಂಗೆ. ಹ್ಞೂ ಸೇರಮ್ಮ, ನಾನು ಸರಿಯಿಲ್ಲ ಹಂಗಾದ್ರೆ. ತಡಿಲ ನೀನು. ನೀನೊಬ್ಬಳು ದತ್ತಿಗ ಇದ್ದಿದ್ರೆ ಇವಳೆಲ್ಲಾನು ನಮ್ಮ ಅಮ್ಮನ್ಕ ಬೈಯೋದು ಏನಾಯ್ತಳಪ್ಪ? ಏನಿತ್ತು ಬೈಯೋದು? ಹ್ಞೂ ನಾನು ಗಟ್ಟಿಗಿಲ್ಲಮ್ಮ, ನಂಗೆ ವಯಸ್ಸಾಗ್ಬಿಟ್ಟದಮ್ಮ. ಎಲ್ಲಿದ್ದೀನಿ ನಾನು ಗಟ್ಟಿಗ? ನೋಡಿ ಕರೆಕ್ಟಾಗಿ ಹೇಳ್ತೀಯ ನೋಡು. ವಯಸ್ಸಾಗ್ಬಿಟ್ಟದಮ್ಮ. ವಯಸ್ಸಾದ ಕಾಲದಾಗೆ ನಾವು ವಯಸ್ಸಿನಾಗಿರೋರ್ನ ಅಮ್ಮ ಅಪ್ಪ ಅಂತ ಅಂದ್ಕೊಂಡು ಕಾಲ ಹಾಕ್ಕೊಂಡು ಇರಬೇಕು. ವಯಸ್ಸಾದವರು ನಮ್ಮದೇ ರಾಜಭಾರ ನಾವೇ ನಡೆಸಬೇಕು, ನಾವು ಹೇಳ್ದಂಗೆ ಕೇಳಬೇಕು ಅಂತಂದ್ರೆ ಆತದೇನಮ್ಮ? ಇವಾಗ ನಮ್ಮ ಕಾಲ ಆಗೋಯ್ತು, ನಮ್ದೇನಿದ್ರು ಹೊರ್ಟೋಯ್ತು ನಮ್ಮ ಕಾಲ. ಇವಾಗ ಅವ್ರ ಕಾಲ, ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ಅವ್ರ ಮೇಲೆ ದೌರ್ಜನ್ಯ ಮಾಡೋಕ್ಕೋದ್ರೆ ಅವ್ರು ಸುಮ್ಮನೆ ಬಿಡ್ತಾರಾ? ಸುಮ್ಮನೆ ಬಿಡ್ತಾರೇನಮ್ಮ? ನಿನ್ನ ಕಾಲದಾಗ ನೀನು ಮಾಡಿದ್ದೆ ದರ್ಬಾರ, ಇಲ್ಲ ಅಂತ ನಾನು ಹೇಳಿಲ್ಲ. ಇವಾಗ ಅವ್ರ ಕಾಲ, ಇವಾಗ ಅವರು ನಮ್ಗ ಆಸರೆ ಆಗಿರ್ತಾರೆ. ಅವ್ರ ಆಸರೆ ಒಳಗೆ ನಾವಿರಬೇಕು. ನಾವು ಹೆಂಗಿರ್ಬೇಕು ಹಂಗಿರ್ಬೇಕು. ದೌರ್ಜನ್ಯ ಮಾಡಿದ್ರೆ ಅವರು ದೌರ್ಜನ್ಯ ಮಾಡ್ತಾರೆ. ಹಾಂ ಅಳಕ ನೀನು ಏತಾಡೋದು ಏನಲ್ಲಪ್ಪ? ಏತಾಡೋದೇನು ಅಳಕ? ನಮ್ಮ ಅಮ್ಮನ ಆವತ್ತಿಂದ ಮನೆ ದಡಿ ಎಲ್ಲ ತಗೊಂಡಿದ್ಲು. ಇವಾಗ ತಗೊಂಡ್ ಕುಡ್ದು ಎಲ್ಲ ಅವಳಿಗೆ ಬಿತ್ತೋಡಕು ಆರಾಮಾಗಿಡಕು ಅಂತ ಏತಾಡಿಯತ್ತಾಳ ನೀನು? ನನ್ನ ಮಗಳು ಅಂದ್ರೆ ಮಗಳು ನೋಡಿ, ಎಲ್ಲ ಕರೆಕ್ಟಾಗಿ ಹೇಳ್ತೀಯ. ಎಲ್ಲ ಗೊತ್ತು ನಿಂಕ. ಹ್ಞೂ ಗೊತ್ತಿಲ್ದಿರೋದೇನು ಇಲ್ಲ. ವಯಸ್ಸಾಗೋಗ್ಬಿಟ್ಟದಮ್ಮ. ಇವಾಗ ಮೂಳೆಗಳೆಲ್ಲ ಸೌದೋಗವೆ, ರಕ್ತ ಕಮ್ಮಿ ಆಗದೆ, ಚರ್ಮ ಒಣಗೋಗದೆ. ಹಾಂ ಇವಾಗ ನಾವು ಹೆಂಗಿರ್ಬೇಕು ಹಂಗಿರ್ಬೇಕು. ನಿಮ್ಮಮ್ಮನ ಕೂಡ ಅಷ್ಟು ಬುದ್ಧಿ ಹೇಳ್ಬಿಟ್ಟು ನೀನೇ ಹೋಗಮ್ಮ. ಅವ್ರದ್ದೆಲ್ಲ ನಮ್ದು ಏನೈತೆ? ನಮ್ಮ ಮಕ್ಳಿಗೆ ಮದುವೆ ಆಯಿತು, ಅವ್ರ ಮಕ್ಳಿಗೆ ಮದುವೆ ಆಯಿತು, ನಮ್ಗಿಂದ ಏನೈತಮ್ಮ? ಶಿವ ಪರಮಾತ್ಮ ಭಗವಂತ ಅಂತ ಕಾಲ ಹಾಕ್ಬೇಕು ನಾವು. ಯಾಕೆ ದೌರ್ಜನ್ಯ ಮಾಡಬೇಕು? ನಮ್ದೆಲ್ಲ ಮುಗೀತಮ್ಮ. ಇನ್ನೇನಿದ್ರು ಅವ್ರದ್ದು. ಇವಾಗ ಆಯಮ್ಮನ ಇಬ್ಬರು ಗಂಡು ಮಕ್ಕಳು, ಅವ್ರಿಗೆ ಸೊಸೆಗಳು ಬಂದವ್ರೆ, ಅವ್ರದ್ದೇ ಸಂಸಾರ ನಾನೇ ನಡೆಸಬೇಕು. ನಾನು ಹೇಳ್ದಂಗೆ ಆಗಬೇಕು ಅಂದರೆ ಆಗಲ್ಲ. ಅವ್ರ ಸಂಸಾರ ಇವಾಗ ದೊಡ್ಡದಾಗದೆ, ಅವ್ರು ನೋಡ್ಕೊಂತಾರೆ ಅವ್ರ ಸಂಸಾರನ. ಇವಳಿಗೆ ಯಾಕೆ ಬೇಕು? ಯಾಕೆ ಬೇಕು ಇವಳ್ಗ? ಪದೇ ಪದೇ ಹೇಳ್ತಾ ಇದ್ದೀನಿ, ಯಾಕೆ ಬೇಕು ನಿನ್ನ ಕೈದೆಲ್ಲ? ನಾನು ಸುಮ್ಮನೆ ಮಾಡಿಕ್ತಾರೆ. ಇಲ್ಲ ನಿನ್ನ ಕೈಲಿ ಅಲ್ಲಿ ಗಂಟ ಹೋಗಿ ಇಕ್ಕಂದು ತಿನ್ನೋಕ್ಕಾಗಲ್ಲ, ಯಾರ್ಕನ ಹೇಳೋ ಊಟಕ್ಕೆ ಇಕ್ಕಮ್ಮನ್ ಕೊಡ್ರಿ ಅಂತ ಇಕ್ಕಮ್ಮನ್ ಕೊಡ್ತಾರೆ. ತಿಂದ್ಬಿಟ್ಟು ಏನೋ ಮಕ್ಕಳವೇ ಮನೆಗೆ, ಮಕ್ಕಳನ್ನ ಆಡಿಸ್ಕೊಂಡು ಇರೇ ಅಂತ ಗಿಣಿ ಕೇಳ್ದಂಗೆ ಹೇಳ್ತೀನಿ. ನನ್ನ ಮಾತು ಕೇಳಲ್ಲ. ಯುದ್ಧಕ್ಕೆ ಹೋತಾಳೆ, ತಿರ್ಗಿ ಬೈಸ್ಕೊಂಬರ್ತಾಳೆ, ತಿರ್ಗಿ ಗೊಳೋ ಅಂತಾಳೆ. ಲೇಲಮ್ಮ, ಲಪ್ಪನ ಏತಾಡೋದು ಕರೆಕ್ಟಾಗಿ ಐತೆ, ಕರೆಕ್ಟಾಗಿ ಐತೆ ಲಪ್ಪನ ಏತಾಡೋದು. ನಿನ್ ತತೆ ಮುಯ್ತೆ? ಮುಯ್ತು ನಿನ್ ತತೆ. ಇಲ್ಲೇ ನಾನು ಸಾಯೋವರೆಗೂ ಈ ಮನೆ ಜವಾಬ್ದಾರಿ ನನಗೆ ಬೇಕೇ ಬೇಕು. ನಾನೇ ಈ ಮನೆ ನಡೆಸಬೇಕು. ನಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕು. ಏನಮ್ಮ ಹೇಳ್ತೀಯ ಇದಕ್ಕ? ಏನು ಹೇಳ್ತೀಯ ಹೇಳೋ? ನಿಮ್ಮ ಮನೆಗೆ ಕೈಲಾಶ ನೋಡು, ಏನು ಅಂದಿಲ್ಲ ಏನೂ ಇಲ್ಲ. ಅವ್ನು ಪಾಡ್ಕೊ, ಅವ್ನು ಬೇರೆ ಹೋಗಿ ಅವ್ನ ಜೀವನ ಅವ್ನು ಮಾಡ್ಕೊಂತವನೆ. ಅವ್ನು ಹೋಗಿ ನೀನು ಮಾತಾಡ್ಸಕ್ಕೆ ಆತೈತಾ? ಆತೈತೆ ನಮ್ಮ ಮಾತಾಡ್ಸೋಕ್ಕೆ? ಇವಳಿಗೆ ಏನು ಕಮ್ಮ ಬೇಕು? ಬದುಕಿ ಬಾಳೋರು ಅವರು, ಅವ್ರ ಜೀವನ ಅವ್ರು ನೋಡ್ಕೊಂತಾರೆ. ಇವಳಿಗೆ ಯಾಕ ನೋಡಿ ಹೆಂಗೆ ಮಾತಾಡ್ತಾಳೆ ನೋಡು. ಅದೇನೋ ನೀನೇ ಮಾತಾಡ್ಕಮ್ಮ. ನನಗಂತೂ ತಿಳಿತು. ನಾನು ಮಾತಾಡೋನು ಅಲ್ಲ, ಈ ಅಮ್ಮನ ಕಷ್ಟ ನಿವಾರಣೆ ಮಾಡೋನು ಅಲ್ಲ. ಅಮ್ಮನಿಗೆ ಏನು ಕಷ್ಟನೇ ಇಲ್ಲ. ಇಷ್ಟು ವಯಸ್ಸಾಗಿ ಎಲ್ಲ ನಂದೆ, ನಾನು ಅನ್ನೋದು ಇವಳು ಮನ್ಸಾಗಿರೋವರೆಗೂ ಇವಳಿಗೆ ಒಳ್ಳೆತನ ಬರಲ್ಲ, ಜನಗಳ ಹತ್ರ ಗೌರವ ಸಿಕ್ಕಲ್ಲ. ನಾನು ಅನ್ನೋದು ಅದಲ್ಲ, ಅದು ಹೋಗ್ಬೇಕು ಫಸ್ಟು. ನೋಡಮ್ಮ, ನಾನು ಹೇಳೋಷ್ಟು ಹೇಳಿದ್ದೀನಿ, ಕೇಳಿಲ್ಲ. ತಿನ್ಕೊಂಡು ಉಣ್ಕೊಂಡು ಮೊಮ್ಮಕ್ಕಳ ಜೊತೆಗೆ ಆಟ ಆಡ್ಕೊಂಡು ಇದ್ರೆ ಸರಿ, ಇಲ್ಲ ಅಂತಂದ್ರೆ ಇದೇ ಆತೈತೆ. ಏನಾದರೂ ಮಾಡ್ಕೊಳ್ಳಿ. ನಾನು ಅಂದ್ರೆ ಏನಲ್ಲಮ್ಮ? ಅದನ್ನು ನಾನು ಹೇಳ್ತೀನಮ್ಮ. ನಾನು ಅಂದರೆ ದುರಾಂಕಾರ. ನಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕು. ನಾನು ಅವ್ರನ್ನೆಲ್ಲ ಬಾಯಿಗೆ ಬಂದಂಗೆ ಬೈಬೇಕು. ನಾನೇ ಎಲ್ಲದಕ್ಕೂ ಮುಂದೆ ಇರಬೇಕು. ನಾನು ಹೇಳ್ದಂಗೆ ನಡಿಬೇಕು. ನಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕು. ಎಲ್ಲರ ಮೇಲೂ ದೌರ್ಜನ್ಯ ಮಾಡಬೇಕು. ಇದನ್ನೇ ನಾನು ಅಂತಾರೆ. ಅದು ಅಜ್ಜಿಗೆ ತುಂಬಿ ತುಣುಕುತ್ತಾಯ್ತೆ. ನಾವು ಏನೂ ಮಾಡೋಕ್ಕಾಗಲ್ಲ. ಇವಾಗ ತಾತನು ಹೇಳಷ್ಟು ಹೇಳ್ತು. ನೀನು ಹೇಳ್ದಲ್ಲ ನಮ್ಮ ಅಮ್ಮನ ಸುತ್ತಿಗೆ ಯಾರು ಹೋಗ್ಬೇಡ್ರಿ ಅಂತ. ನಾವು ಇನ್ಮೇಲೆ ನಿಮ್ಮ ಅಮ್ಮನ ಸುತ್ತಿಗೆ ಹೋಗಲ್ಲ. ನಿಮ್ಮ ಅಮ್ಮನ ಜೊತೆ ಮಾತು ಆಡ್ಸಲ್ಲ. ಯಾಕೆ ಬೇಕು ಮಾತಾಡೋದು, ಒಂದಕ್ಕೊಂದು ಮಾತು ಬೆಳೆಯೋದು ಎಲ್ಲ ಯಾಕೆ ಬೇಕು? ಲೇ ಸರಸ್ವತಿಯ, ಅಲ್ಲೇ ಅವಳು ಬುದ್ಧಿಗೆ ಒತ್ತಿದ್ದು ಅವಳು ಮಾತು ಕಟ್ಕೊಂಡು ಇಲ್ಲಿಗೆ ಬಂದಿದ್ದೀಯಲ್ಲೇ ನೀನು. ಏನು ಹೇಳೋದು ನಿನ್ಗೆ? ಹಾಂ ಅಯ್ಯ ಗುಂಡರಮ್ಮ, ನೀನು ಇವಾಗ ಇರೋದಕ್ಕೆ ತಾನೇ ನಾವು ದೊರಮ ಅನ್ನೋದು. ನೀನಿಲ್ಲ ಅಂದ್ರೆ ಯಾರನ್ನ ತಗದ್ ನಾವು? ನಮ್ಮ ಅಮ್ಮನ ಇರೋದಕ್ಕೆ ತಾನೇ ಅಮ್ಮ ಅನ್ನೋದು. ನಮ್ಮ ಅಮ್ಮನ ಇಲ್ಲ ಅಂದ್ಮೇಲೆ ಯಾರನ್ನ ನಾವು ಲಮ್ಮ ಅನ್ನೋದು? ಎಂತ ಮಾತು ಎಬ್ಬಿತಾ ಇದೆಯಾ ಗುಂಡರಮ್ಮ ನೀನು? ನೋಡ್ ಗುಂಡರಮ್ಮ, ಇನ್ಮೇಲೆ
ಬಕ್ಕುದು ಅಚ್ಚೆ. ಅವತ್ತುದಿಕ್ಕೆ ಇವಳು ಓದ್ಬೇಡ, ಇವತ್ತುದಿಕ್ಕೆ ಅವಳು ಓದ್ಬೇಡ. ನನ್ನ ಮಗಳಿಗೆ ಹೇಳ್ತಾ ಇದ್ದೀನಿ, ಇನ್ನೊಂದು ತಡಿಯೇನ ನಮ್ಮ ಅಮ್ಮನ ಗೊಲೋ ಅಂತ ಅಕ್ಕಂಬಲ್ಲೆ ಪಾಡಿಕೆ ಅಲ್ಲಿಂದಾನೆ ಎಕ್ಕಮ್ಮನ್ನ ಬಾಚ್ತೀನಿ ನನ್ನ ಮಗಳಿಗೆ. ನಮ್ಮ ಅಮ್ಮನ ತುದಿಗೆ ಬಂದಿದೆ. ಅಯ್ಯೋ ಹೇಳದ ಮಾತು ಕೇಳಲ್ಲ ನೀನು. ನೋಡ್ ಗುಂಡರಮ್ಮ, ಇವಳದೇ ತಪ್ಪ ನಮ್ಮ ಅಮ್ಮಂದೇ ತಪ್ಪ ಅದೆಲ್ಲ ನಂಗೆ ಬೇಕಾಗಿಲ್ಲ. ನಮ್ಮ ಅಮ್ಮನ ತಣ್ಣಡಕ್ಕೆ ಅಚ್ಚೆ. ಹ್ಞೂ ಚೆನ್ನಾಗಿರ್ತಾಳೆ ಬಿಡಮ್ಮ. ನೀನ್ ಕಲ್ಲಿಡಲ್ಲಪ್ಪ, ನೀ ಮಾತಾ ಬರಲ್ಲಪ್ಪ. ನಾನು ಏನು ಮಾತಾಡಿಲ್ಲಮ್ಮ, ಇರೋದನ್ನ ಹೇಳಿದ್ನ ಅಷ್ಟೇ. ಇವಾಗ ಪ್ರಪಂಚದಾಗ ನಡೀತಾ ಇರೋದನ್ನ ಹೇಳಿದ್ನಿ ನಾನು. ಹ್ಞೂ ನಿಮ್ಮಮ್ಮನ ನಿಜ ಒಪ್ಕೊಳಲ್ಲ, ಸುಳ್ಳಿನೇ ಒಪ್ಕೊಳೋದು. ಸತ್ಯ ಒಪ್ಕೊಬೇಕಮ್ಮ, ಇರೋ ಸತ್ಯನ. ಸತ್ಯ ಯಾವಾಗಲೂ ಕಹಿಯಾಗಿರ್ತದೆ ನೋಡ, ಅದಕ್ಕೆ ಜನ ಒಪ್ಪಲ್ಲ. ಸುಳ್ಳು ಯಾವಾಗಲೂ ಸಿಹಿಯಾಗಿರ್ತದೆ, ಬಿರಿನ ಒಪ್ಕೊಂಬಿಡ್ತಾರೆ. ನಾನು ಹೇಳ್ತಾ ಇದ್ದೀನಿ, ನಮ್ಮದು ಮುಗೀತು, ಇನ್ನೇನಿದ್ರು ಅವ್ರದ್ದು, ಅವ್ರ ಪಾಡ್ಗೆ ಅವ್ರನ್ನ ಬಿಡು ಅಂತ. ಇಲ್ಲ, ಎಲ್ಲ ನಾನೇ ನೋಡಬೇಕು, ಎಲ್ಲ ನಾನೇ ಮಾಡಬೇಕು. ಏನಕ್ಕೆ ಬೇಕು ಏನಾದರೂ ಮಾಡ್ಕೊಳ್ಳಿ. ಅಪ್ಪ ನೀನ್ ಕಲ್ಲಿಡಿರೋ ಯಾಕಲ್ಲಪ್ಪ? ಯಾಕೆಲ್ಲ ನಮ್ಮ ಅಮ್ಮನ ತುದಿಗೆ ನೀನ್ ಬರ್ಬಾರ ಅಷ್ಟೇ. ಅಯ್ಯೋ ನಿಮ್ಮ ಅಮ್ಮನ ಸುದ್ದಿಗೆ ಹೋಗೋದು ಬಿಟ್ಟು ಆಯ್ತು ಬಿಡಮ್ಮ. ಒಂದು 10-15 ವರ್ಷನೇ ಆಗೋಯ್ತು. ನಿಮ್ಮ ಅಮ್ಮನ ಸುದ್ದಿ ನನಗೆ ಬೇಕಾಗೇ ಇಲ್ಲ. ನೋಡಲ್ಲಮ್ಮ, ನೀನು ಅಲ್ಲಿ ಬೇರೆ ಮನೆ ಬಿಟ್ಟು ಹೋಗರ, ಇದು ನಿಂದು ಮನೆ ಆತಾ. ನೀನು ಎಲ್ಲೇ ಬೇಕಾರೆ ಹೋಗ್ತದ, ಏನು ಬೇಕಾರೆ ಮಾರು. ಅವಳು ಏನೋ ನಮ್ಮ ಮಾತಾಡ್ತವ್ರಂದ್ರೆ ಅವಳಿಗೆ ಗಾತಾಡನೆ ಬಿಟ್ಬಿಡ್ತೀನಿ. ಇಲ್ಲ ಅಂದ್ರೆ ನಮ್ಮ ಮನೆಗೆ ಹೋಗೋಣ ನಡಿ, ನಮ್ಮ ಮನೆಗೆ ಹಿಡಿಯ. ಹಾಂ ಹಂಗೆ ಮಾಡಮ್ಮ, ಕರ್ಕೊಂಡೋಗಮ್ಮ. ನಾನು ಬರಲ್ಲ, ನನ್ನ ಮನೆಗೆ ಇರ್ತೀನಿ. ನಾನು ಎಲ್ಲೂ ಬರಲ್ಲ. ನನ್ನ ಮನೆ ಲಂಕೆ ಇದ್ದಂಗೆ ಅದೇ, ಅದನ್ನ ಬಿಟ್ಬಿಟ್ಟು ನಾನೇಕೆ ಬರಲಿ ನಿಮ್ಮ ಮನೆಗ? ನಾನು ಬರಲ್ಲ ಅಂದರೆ ಬರಲ್ಲ ಅಷ್ಟೇ. ಸರಿ ಆತು, ಇಲ್ಲೇ ಆರಾಮಾಗಿಡು ಆತಾ. ಏಯ್ ತಡೋನ್ಯ, ನಿನ್ನ ನಾಯರ ಬುದ್ಧಿ ಇಲ್ಲೇನ ತೋತಿದ್ದಿ ಅಂದ್ರೆ ಬೀತವ ನಿಂಕ ಬಾಯ್ ಮೇಲೆ. ಚಾತು ಚೆನ್ನಾಗಿ ಕಾಯ್ದುಬಿಟ್ಟು ಬಾಯ್ ಮೇಲೆ ಬಡೇ ಬಿಡ್ತೀನಿ. ನಿನ್ನ ನಾಯರ್ ಬುದ್ಧಿ ಇಲ್ಲಿ ತೋತಿದ್ದಿ ಅಂದ್ರೆ ಬಾಯ್ ಮುತ್ತಂದಿಡೇಕೋ. ಸರಿ ಅಮ್ಮ, ಆಯ್ತಮ್ಮ. ಇವಾಗ ಇಷ್ಟು ಹೇಳಿದೆಯಲ್ಲ, ಆಯಿತು. ಅಜ್ಜಿನ ಮಾತಾಡ್ಸೋಕ್ಕೆ ಹೋಗಲ್ಲ. ಯಾಕೆ ಬೇಕು ನಾವು ಒಂದು ಅನ್ನೋದು? ನೋಡ್ದಾ, ನಮ್ಮ ಅಮ್ಮನ ನನ್ನ ಮಗಳೇ ಸೇರಿಲ್ಲ ಅಂತ ನೀನು ಬೇಜಾರು ಮಾಡ್ಕೊಳೋದು. ಅಯ್ಯೋ ನನ್ನ ಮೊಮ್ಮಗಳೇ ನನ್ನನ್ನು ಸೇರಿಲ್ಲ ಅಂತ ಆಯಮ್ಮನ ಬೇಜಾರು ಮಾಡ್ಕೊಳೋದು. ಆ ಕಥೆನೇ ಬೇಡಮ್ಮ, ಆಯಿತಾ? ನನಗೆ ತಪ್ಪಾಯಿತು, ಇನ್ನು ತಿದ್ಕೊಂತೀನಿ ಬಿಡಿ, ಆಯಿತಾ? ಹಂಗಿರ್ಬೇಕು. ನಮ್ಮ ಲಮ್ಮನ ತುದಿಗೆ ನಾವು ಹೋಯ್ದಂದ್ರೆ ಕೈಯ ಕಾಳ ಲೊತ್ ಅಂತ ಮೂಗುತ್ತೀನಿ. ಇಲ್ಲಮ್ಮ, ಇನ್ಮೇಲೆ ನಿಮ್ಮ ಅಮ್ಮನ ಸುದ್ದಿಗೆ ಹೋಗಲ್ಲ. ಅತ್ತೆ ನಡಿಯತ್ತೆ, ನಮ್ಗೆ ಯಾವ ಸುದ್ದಿನೂ ಬೇಡ. ಬಿಸಿ ಬಿಸಿ ಅಡಿಗೆ ಆದಾಗ ನಮ್ಮ ಲಮ್ಮನ್ಗ ಇಕ್ಕೊರ್ಬೇಕು. ಆಯಿತು ಆಯಿತು. ಬಿಸಿ ಬಿಸಿ ಅಡುಗೆ ಆಗಿದ ತಕ್ಷಣ ಇಕ್ಕೊಂಬಂದು ಅಲ್ಲಿ ಸೋಫಾ ಮೇಲೆ ಇಕ್ತೀನಿ, ಸರಿನಾ? ಹೋಗಮ್ಮ, ಮಕ್ಕಳು ಎದ್ದವ್ರೆ, ಹೋಗು. ಕರುಣ್ಯ, ಲೇ ಬುದ್ಧಿ ಅದೇನೆ ನಿಂಕ? ಯಾಕೆ ದುಂದನಮ್ಮ? ಇವಳು ಬಾಯಿ ಸರಿಯಿಲ್ಲ ಇವಳು ಬಾಯಿ. ಅವು ಹೊಸ್ದಾಗಿ ಮದುವೆ ಆಗಿ ಬಂದಿರೋ ಹುಡುಗಿನ ಕರ್ಕೊಂಡೋಗ್ಬಿಟ್ರಿ. ಏನದು ಮಾತಾ? ಮೊಮ್ಮಕ್ಕಳು ಚೆನ್ನಾಗಿರ್ಬೇಕಪ್ಪ, ಹಂಗಿರ್ಬೇಕಪ್ಪ, ಹಿಂಗಿರ್ಬೇಕಪ್ಪ ಅಂತ ಆಸೆ ಪಡ್ತಾರೆ. ಇವಳು ಅದೇನಿಲ್ಲ, ನಿಂತ್ಕೊಂತಾಳೆ ನೀವೆಷ್ಟು ನಾನೆಷ್ಟು ಅಂತ. ಬುದ್ಧಿ ಅದೇ ನಿಮ್ಮ ಅಮ್ಮನ್ಗ? ಗುಂದರಮ್ಮ, ನಿನ್ ಕಲ್ಲಿಡಿಡೆ ನಮ್ಮ ಲಮ್ಮನ ಎಲ್ಲ ದೂರ ಹೋಗಿ ತತ್ತೋಬಿತೀನಿ ಅಂತ ಹೇಳ್ತಾಳೆ. ತತ್ತೋಡೆ ಅವಾಗ ಏನೇ ಮರದ್ ನಾವು. ನೀನ್ ಕಲ್ಲಿಡಿಯೇ ನಮ್ಮ ಲಮ್ಮನ ತುದಿಗೆ ಯಾರು ಬಕ್ಕುದು ಅಷ್ಟೇ ನಾನು. ಸರಮ್ಮ, ಆಯಿತು. ಎಲ್ಲರಿಗೂ ಬುದ್ಧಿ ಹೇಳಿದ್ಯಾ? ಹೇಳಿದ್ದೀನಿ. ಸರಿ ಆಯಿತು. ಮುಂದುವರಿಯುವುದು